ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು 17ನೇ ಅಧ್ಯಾಯವಾದ ಪ್ರಜಾಪ್ರಭುತ್ವವನ್ನು ನೋಡಿದ್ದೀವಿ. ಆಮೇಲೆ 18ನೇ ಅಧ್ಯಾಯವಾದ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡಿದ್ವಿ. ಇದು 19ನೇ ಅಧ್ಯಾಯ. ಇದರಲ್ಲಿ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಈ ಪಾಠದಲ್ಲಿ ನೋಡೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಕ್ಕು ಎಂದರೆ ಏನು? ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ. ನಾಗರಿಕರಿಗೆ ಕೆಲವೊಂದಿಷ್ಟು ಅಧಿಕಾರ ಇರುತ್ತವೆ, ಅವಕ್ಕೆ ಹಕ್ಕು ಅಂತ ಕರೀತಾರೆ. ಅವು ಸ್ವಾಭಾವಿಕ ಹಕ್ಕು ಆಗಿರಬಹುದು. ಉದಾಹರಣೆಗೆ ಬದುಕುವ ಹಕ್ಕು, ಆಮೇಲೆ ಜೀವ ರಕ್ಷಣೆಯನ್ನು ಮಾಡಿಕೊಳ್ಳೋದು ಹಕ್ಕು. ಇವುಗಳನ್ನು ಎಕ್ಸಾಮಲ್ಲಿ ಕೇಳಿದರು. ಸ್ವಾಭಾವಿಕ ಹಕ್ಕು ಯಾವುವು ಅಂತ. ಬದುಕುವುದು, ಆಮೇಲೆ ಜೀವ ರಕ್ಷಣೆ ಮಾಡೋದು. ಆಮೇಲೆ ನ್ಯಾಯಸಮ್ಮತವಾದ ಹಕ್ಕು ಅಂದರೆ ಯಾವುದು ಅಂದರೆ ಸಮಾನತೆಯ ಹಕ್ಕು, ಆಮೇಲೆ ವಿದ್ಯಾಭ್ಯಾಸದ ಹಕ್ಕು. ಇವುಗಳು ನ್ಯಾಯಸಮ್ಮತವಾದ ಹಕ್ಕುಗಳಾಗಿದ್ದಾವೆ. ಓಕೆ, ಮಾನವ ಹಕ್ಕುಗಳ ಬಗ್ಗೆ ಇಲ್ಲಿ ನೋಡೋಣ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಸಹಜವಾಗಿ ಕೆಲವು ಹಕ್ಕುಗಳು ಅಂತರ್ಗತವಾಗಿ ಪ್ರಾಪ್ತವಾಗುತ್ತವೆ. ಜನಾಂಗ, ಜಾತಿ, ಭಾಷೆ, ಧರ್ಮ, ಲಿಂಗ ಅಥವಾ ಇನ್ನಿತರ ಯಾವುದೇ ಗುಣ ಸ್ವಭಾವಗಳಲ್ಲಿ ಎಷ್ಟೇ ಭಿನ್ನತೆಗಳಿದ್ದರೂ ಈ ಹಕ್ಕುಗಳಿಂದ ಯಾರನ್ನೂ ಹೊರಗಿಡಲಾಗುವುದಿಲ್ಲ. ಈಗ ಯಾವುದೋ ಒಂದು ಜಾತಿ ಜನಾಂಗದಲ್ಲಿ ಯಾವುದೋ ಒಂದು ಭಾಷೆ, ಅವರ ಮಾತೃಭಾಷೆ ಇರುತ್ತೆ. ಆ ಭಾಷೆ, ಧರ್ಮ, ಲಿಂಗ ಇವುಗಳನ್ನು ಯಾವುದನ್ನು ಸಹ ಅವರನ್ನು ಇವುಗಳಿಂದ ಬೇರೆ ಮಾಡೋ ಹಾಗಿಲ್ಲ, ಇವುಗಳಿಂದ ಹೊರಗಿಡೋ ಹಾಗಿಲ್ಲ ಅಂತ ಅರ್ಥ. ಮನುಷ್ಯನ ಅಸ್ತಿತ್ವದ ಭಾಗವಾಗಿಯೇ ಈ ಹಕ್ಕುಗಳು ಇರುತ್ತವೆ ನೋಡಿ. ಮನುಷ್ಯನ ಅಸ್ತಿತ್ವದ ಭಾಗವಾಗಿಯೇ ಈ ಹಕ್ಕುಗಳು ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿರ್ತವೆ, ಅಂದರೆ ನಮ್ಮಲ್ಲಿ ಬೆರೆತು ಹೋಗಿರ್ತವೆ. ಇಂತಹ ಹಕ್ಕು ಮತ್ತು ಅವಕಾಶಗಳನ್ನು ಮಾನವ ಹಕ್ಕುಗಳು ಎಂದು ಕರೆಯುವ ಮೂಲಕ ಮಾನವ ಹಕ್ಕುಗಳಿಗೆ ವಿಶ್ವ ಮಾನ್ಯತೆಯನ್ನು ನೀಡಲಾಗಿದೆ. ಮಾನವ ಹಕ್ಕುಗಳಿಗೆ ವಿಶ್ವ ಮಾನ್ಯತೆಯನ್ನು ನೀಡಲಾಗಿದೆ ನೋಡಿ. ಮಾನವ ಹಕ್ಕುಗಳ ಪರಿಕಲ್ಪನೆಯ ಮೂಲ. ಈ ಮಾನವ ಹಕ್ಕುಗಳು ಮೂಲ ಯಾವಾಗಿಂದ ಬಂತು, ಇದರ ಪರಿಕಲ್ಪನೆ ಏನು ಅಂತ ನೋಡ್ತಾ ಬಂದಾಗ, ಜಗತ್ತಿನ ಎಲ್ಲ ತಾತ್ವಿಕ ದರ್ಶನಗಳು ಮನುಷ್ಯನ ಶ್ರೇಷ್ಠತೆಯನ್ನು ಸಾರಿವೆ. ಮನುಷ್ಯ ಪ್ರಕೃತಿಯ ಶಿಶು. ಜಗತ್ತಿನ ಎಲ್ಲ ಚರಾಚರಗಳೊಂದಿಗೆ ಬದುಕುತ್ತಾ ತನ್ನದೇ ಆದ ವಿಶಿಷ್ಟ ಜೀವನ ಕ್ರಮವನ್ನು ರೂಪಿಸಿಕೊಂಡಿದ್ದಾನೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎನ್ನುವ ನುಡಿ ಹಿಂದೆ ಮಾನವ ಹಕ್ಕುಗಳ ಪ್ರತಿಪಾದನೆ ಇರುವುದನ್ನು ಕಾಣಬಹುದು. ಇದೇನಿದೆ ಸರ್ವಜ್ಞ, ಇದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ, ಈತ ಸರ್ವಜ್ಞ ಹೇಳಿರ್ತಾನೆ. ಈ ನುಡಿ ಹಿಂದೆ ಮಾನವ ಹಕ್ಕುಗಳ ಪ್ರತಿಪಾದನೆ ಇರುವುದನ್ನು ಕಾಣಬಹುದು. ಆದರೆ ಮಾನವರು ವಿಕಾಸವಾದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿಕೊಂಡಂತೆ ಸ್ವಾರ್ಥಪರತೆಯು ಬೆಳೆಯತೊಡಗಿತು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ವಾತಂತ್ರ್ಯ, ಸಮಾನತೆ, ತಾರತಮ್ಯ ರಹಿತ ಮುಕ್ತ ರೀತಿಯಲ್ಲಿ ಬಾಳುವ ವ್ಯವಸ್ಥೆ ಕಲ್ಪಿಸುವ ಆಶಯವನ್ನು ಈಡೇರಿಸುವ ಮಾನವ ಹಕ್ಕುಗಳ ಘೋಷಣೆ ಹುಟ್ಟಿಕೊಂಡಿದೆ. ಹೆರಾಲ್ಡ್ ಜೆ. ಲಾಸ್ಕಿ ಅವರ ಪ್ರಕಾರ ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗತಿಗಳೇ ಮಾನವ ಹಕ್ಕುಗಳಾಗಿವೆ. ನೋಡ್ರಿ, ಈ ಥರ ಕೇಳ್ತಾರೆ ಇವು ವಾಕ್ಯಗಳು. ಇದು ಯಾರ ವಾಕ್ಯ ಅಂತ ಕೇಳ್ತಾರೆ. ಇದು ವಾಕ್ಯ ಕೊಟ್ಬಿಟ್ಟು ಇದು ಯಾರು ಹೇಳಿದ್ದು, ಈ ಹೇಳಿಕೆ ಯಾರು ಕೊಟ್ಟಿದ್ದು ಅಥವಾ ಇದು ಯಾರು ಹೇಳಿದ್ದು ಅಂತ ಕೇಳ್ತಾರೆ. ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗಳೇ ಮಾನವ ಹಕ್ಕುಗಳಂತ ಹೇಳಿದವರು ಹೆರಾಲ್ಡ್ ಜೆ. ಲಾಸ್ಕಿ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯಾವಾಗ ಆಯಿತು ಅಂತ ನೋಡೋಣ. ಮಾನವ ಇತಿಹಾಸದಲ್ಲಿ ಹಿಂದೆ ವಿವಿಧ ಜನಾಂಗ, ಧರ್ಮಗಳ ನಡುವೆ ನಡೆದ ಸಂಘರ್ಷಗಳಿಂದಾಗಿ ಬಹುದೊಡ್ಡ ಸಂಖ್ಯೆಯ ಮನುಷ್ಯರು ಹತರಾಗಿದ್ದಾರೆ. ಅಂದರೆ ಮನುಷ್ಯರಲ್ಲೇ ತಮ್ಮಲ್ಲೇ ಏನಾಗುತ್ತೆ, ಈ ಸಂಘರ್ಷಗಳು ನಡೆದು ಬಹಳಷ್ಟು ಜನ ಹತರಾಗ್ತಾರೆ. ಒಬ್ಬರಿಂದ ಒಬ್ಬರು ಈ ಥರ ಸಾಯಿಸಿಬಿಡ್ತಾರಲ್ಲ, ಹಾಗಾಗಿ ಬಹಳಷ್ಟು ಜನ ಸತ್ತೋಗ್ತಾರೆ. 20ನೇ ಶತಮಾನದಲ್ಲಿ ನಡೆದ 2 ಮಹಾಯುದ್ಧಗಳಲ್ಲಿ ಲಕ್ಷಾಂತರ ಜನ ಸುಟ್ಟು ಬೂದಿಯಾಗಿದ್ದಾರೆ.
2 ಮಹಾಯುದ್ಧಗಳಾಗ್ತವೆ. ಮೊದಲನೇ ಮಹಾಯುದ್ಧ, ಆಮೇಲೆ 2ನೇ ಮಹಾಯುದ್ಧ ಅಂತೇಳಿ. ಅಂತಹ ಮಹಾಯುದ್ಧಗಳಲ್ಲಿ ಲಕ್ಷಾಂತರ ಜನ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಅದಕ್ಕೂ ಹೆಚ್ಚಿನ ಸಂಖ್ಯೆಯ ಜನ ಜೀವನವನ್ನು ಕಳೆದುಕೊಂಡಿದ್ದು ಇತಿಹಾಸದ ವಿಪರ್ಯಾಸವಾಗಿದೆ. ಇಂತಹ ಸಂಘರ್ಷಗಳು ಹಿಂಸೆ ತಾರತಮ್ಯಗಳನ್ನು ತೊಡೆದುಹಾಕುವ ಗುರಿಯೊಂದಿಗೆ ಸ್ಥಾಪಿತವಾದ ವಿಶ್ವಸಂಸ್ಥೆಯು ಜಗತ್ತಿನಲ್ಲಿ ಜನರಿಗೆ ಬದುಕುವ ಅವಕಾಶಗಳನ್ನು ಮಾನವೀಯ ನೆಲೆಯಲ್ಲಿ ಕಲ್ಪಿಸಿಕೊಡುವ ಅವಕಾಶಗಳನ್ನು ಸೃಷ್ಟಿಸುವ ಸಲುವಾಗಿ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಲಾಯಿತು. ನೋಡಿ, ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಎಷ್ಟರಲ್ಲಿ ಮಾಡಲಾಗಿದೆ ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಇದು 1948 ಡಿಸೆಂಬರ್ 10ರಂದ ಘೋಷಣೆ ಮಾಡ್ತಾರೆ. ಆಮೇಲೆ ಈ ಡಿಸೆಂಬರ್ 10ನ್ನು ಈ ಮಾನವ ಹಕ್ಕುಗಳ ದಿನ ಅಂತೇಳಿ ಘೋಷಣೆ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ನೋಡೋಣ, ಮಾನವ ಹಕ್ಕುಗಳ ಮಹತ್ವ. ಈ ಥರ ಕೊಡ್ಬೋದು, ಮಾನವ ಹಕ್ಕುಗಳ ಘೋಷಣೆ ಯಾವಾಗಾಯಿತು, ಆಮೇಲೆ ಮಾನವ ಹಕ್ಕುಗಳ ಮಹತ್ವವನ್ನು ಬರೆಯಿರಿ ಅಂತ GPSTRಗೆ ಕೇಳಬಹುದು. ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿದೆ. ಆಮೇಲೆ ಗೌರವಯುತ ಜೀವನಕ್ಕೆ ಬುನಾದಿಯಾಗಿದೆ. ಯಾವುದೇ ವ್ಯಕ್ತಿ ಆಗಿರ್ಬೋದು ಘನತೆಯಿಂದ ಗೌರವಪೂರ್ವಕವಾಗಿ ಜೀವಿಸುವ ಸಲುವಾಗಿ ಈ ಹಕ್ಕುಗಳು ಅವಶ್ಯಕವಾಗಿವೆ. ಆಮೇಲೆ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸಕ್ಕೆ ಅಂದರೆ ವ್ಯಕ್ತಿಯ ಬೆಳವಣಿಗೆಗೆ ಈ ಹಕ್ಕುಗಳು ಪೂರಕವಾಗಿವೆ. ಆಮೇಲೆ ಮಾನವೀಯ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯ ಈ ಹಕ್ಕುಗಳಾಗಿವೆ ನೋಡಿ. ಮಾನವೀಯ ಮತ್ತು ನ್ಯಾಯಯುತ ಅಂದರೆ ಮಾನವೀಯತೆ ಇರಬೇಕು ಜನರಲ್ಲಿ, ಆಮೇಲೆ ಜನರಿಗೆ ನ್ಯಾಯಯುತವನ್ನು ಒದಗಿಸ್ಬೇಕು. ಈಗ ಕೆಲವೊಂದಿಷ್ಟು ಸಮಾಜ ಇತ್ತು, ಈ ಹಿಂದೆ ನಾವೇನು ಪ್ರಾಚೀನ ಕಾಲದಲ್ಲಿ ನೋಡಿದಾಗ ಅಲ್ಲಿ ಡಾಮಿನೆಂಟ್ ಧರ್ಮದವರು ಮಾತ್ರ ಚೆನ್ನಾಗಿರ್ತಾ ಇದ್ರು. ಈ ಕೆಳ ಧರ್ಮದವರಿಗೆ ಅಲ್ಲಿ ಬದುಕೋದಕ್ಕೆ ಅಷ್ಟೊಂದು ಸೂಕ್ತವಾದ ವಾತಾವರಣ ಅಥವಾ ಸಮಾಜದಲ್ಲಿ ನಿರ್ಮಾಣ ಆಗಿರಲ್ಲ. ಅಂತಹ ಸಮಾಜವನ್ನು ತೊಡೆದು ಹಾಕೋದಕ್ಕೆ ಈ ಮಾನವ ಹಕ್ಕುಗಳು ಇಂಪಾರ್ಟೆಂಟ್ ಆಗ್ತವೆ. ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸುಮಧುರ ಬಾಂಧವ್ಯಕ್ಕೆ ಸೇತುವೆ ಆಗಿದೆ. ಈ ಒಂದು ರಾಜ್ಯದಲ್ಲಿ ವ್ಯಕ್ತಿ ಸುಖಮಯವಾಗಿದ್ದಾಗ ಅಥವಾ ಆತನಿಗೆ ಅನುಕೂಲವಾಗ್ತಕ್ಕಂಥ ಸಮಾಜದಲ್ಲಿ ಇದ್ದಾಗ ಆ ರಾಜ್ಯದಲ್ಲಿ ಆತ ಘನತೆಯಿಂದ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಆ ರಾಜ್ಯದ ಬಗ್ಗೆ ಆತನಿಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸುಮಧುರ ಬಾಂಧವ್ಯಕ್ಕೆ ಇದು ಸೇತುವೆಯಾಗಿದೆ. ಜಾಗತಿಕ ಜೀವವಾಳವಾಗಿದೆ, ಜೀವನದ ಜೀವವಾಳವಾಗಿದೆ ಇದು ಹಕ್ಕುಗಳು. ಓಕೆ, ನೆಕ್ಸ್ಟ್ ನೋಡೋಣ, ಮಕ್ಕಳ ಹಕ್ಕುಗಳ ಬಗ್ಗೆ ನೋಡೋಣ. ಮಾನವ ಹಕ್ಕುಗಳಲ್ಲಿ ಮಕ್ಕಳ ಹಕ್ಕುಗಳು ಕೂಡ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿಯೊಂದು ಮಗು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತದೆ. ಪ್ರತಿಯೊಬ್ಬ ಮಗು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ, ಆಹಾರ, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕುಗಳನ್ನು ಪಡೆದಿದ್ದಾನೆ ನೋಡ್ರಿ. ಅಲ್ಲದೆ ಜನಾಂಗ, ಲಿಂಗ, ಬಣ್ಣ, ಧರ್ಮ ಹಾಗೂ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರುತ್ತಾರೆ. ಭಾರತದ ಸಂವಿಧಾನದಲ್ಲಿ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗಿದೆ. 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಮಕ್ಕಳು ಶಿಕ್ಷಣ ಕಲಿಕೆಯಿಂದ ಹೊರಗುಳಿದು ದುಡಿಮೆಯಲ್ಲಿ ತೊಡಗುವುದು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಬಾಲಕಾರ್ಮಿಕ ಪದ್ಧತಿಯು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ದುಡಿಮೆಯು ಕೂಲಿಯ ಅಥವಾ ಕೂಲಿಯೇತರ ಉದ್ಯೋಗವಾಗಲಿ ಅದು ಬಾಲಕಾರ್ಮಿಕ ಪದ್ಧತಿ ಎನಿಸುತ್ತದೆ. ಬಾಲಕಾರ್ಮಿಕ ಪದ್ಧತಿ ಯಾವ ಥರ ಇರುತ್ತೆ ಅಂದರೆ ದುಡಿಮೆಯು ಕೂಲಿಯ ಅಥವಾ ಕೂಲಿಯೇತರ ಉದ್ಯೋಗ ಆಗಿರಬಹುದು, ಅದು ಬಾಲಕಾರ್ಮಿಕ ಪದ್ಧತಿನೇ ಆಗುತ್ತೆ ನೋಡಿ. ಈ ಬಾಲಕಾರ್ಮಿಕ ಪದ್ಧತಿ ಮಕ್ಕಳ ಹಕ್ಕುಗಳಿಗೆ ವ್ಯತಿರಿಕ್ತವಾಗಿದೆ. ಆದ್ದರಿಂದ 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದು ಕೇಳಿದ್ದಾರೆ ನೋಡಿ, ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಈ TETನಲ್ಲೂ ಕೇಳಿದ್ದಾರೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. 1986ರಲ್ಲಿ ಇದನ್ನು ಜಾರಿಗೊಳಿಸ್ತಾರೆ. ಈ ಕಾಯ್ದೆಯನ್ನು ಉಲ್ಲಂಘಿಸಿದ ವ್ಯಕ್ತಿಗಳಿಗೆ 3 ತಿಂಗಳಿಂದ 1 ವರ್ಷದವರೆಗೆ ಜೈಲು ಶಿಕ್ಷೆ, ದಂಡ ಆಗುತ್ತೆ, ಅಥವಾ ಜೈಲು ಶಿಕ್ಷೆ ಮತ್ತು ದಂಡ ಅಥವಾ ಎರಡನ್ನೂ ಸಹ ಆಗಬಹುದು.
ಇದು ಇಂಪಾರ್ಟೆಂಟ್, ಇದು ನೆನಪಲ್ಲಿ ಇಟ್ಕೊಳ್ರಿ, ಶಿಕ್ಷೆ ಎಷ್ಟಾಗುತ್ತೆ ಅಂತ. ಇಲ್ಲಿದೆ ನೋಡಿ, ಮಕ್ಕಳ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟು ಮಾನವ ಹಕ್ಕುಗಳ ರಕ್ಷಣೆ. ಹೀಗೆ ಮಾನವನ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ಉದ್ದೇಶಕ್ಕಾಗಿ ಸ್ಥಳೀಯ ಹಂತದಿಂದ ಹಿಡಿದು ವಿಶ್ವಮಟ್ಟದವರೆಗೆ ಮಾನವ ಹಕ್ಕುಗಳ ಆಯೋಗಗಳು ಸ್ಥಾಪಿತಗೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ 1098 ಉಚಿತ ಸಹಾಯವಾಣಿ ತೆರೆಯಲಾಗಿದೆ. ಇದು ಕೇಳಿದರು. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಇರತಕ್ಕಂಥ ಉಚಿತ ಸಹಾಯವಾಣಿ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಸಂಖ್ಯೆ 1098 ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇದಕ್ಕೆ ಪೂರಕವಾಗಿ ಎಲ್ಲ ಜೀವಿಗಳು ಉತ್ತಮ ಜೀವನವನ್ನು ನಡೆಸಲು ಉತ್ತಮ ಹಾಗೂ ಸುಸ್ಥಿರವಾದ ಪರಿಸರ ಅಗತ್ಯತೆ ಇದ್ದು, ಉತ್ತಮವಾದ ಆರೋಗ್ಯ, ವಸತಿ, ಆಹಾರ, ನೀರು ಹಾಗೂ ನೈರ್ಮಲ್ಯ ಭದ್ರತೆ ಜೊತೆಗೆ ಸಮಗ್ರವಾದ ಉತ್ತಮ ಪರಿಸರವನ್ನು ಸಂರಕ್ಷಿಸುವುದು ಕೂಡ ಮಾನವ ಹಕ್ಕುಗಳ ರಕ್ಷಣೆಯಾಗಿರುತ್ತದೆ. ಮಾನವ ಹಕ್ಕುಗಳ ರಕ್ಷಣೆ ಯಾವುದಾಗಿದೆ ಅಂತ ಕೇಳಿದಾಗ ಇದನ್ನು ಬರಿಬೇಕು ನೋಡಿ, ಇಷ್ಟು ಬರಿಬೇಕು. ಹೀಗೆಂದು ವಿಶ್ವಸಂಸ್ಥೆ 2012ರ ನಂತರ ಘೋಷಿಸಿದ್ದು, ಅದನ್ನು ಜಾರಿಗೊಳಿಸುವುದು ಕೂಡ ಜಗತ್ತಿನ ರಾಷ್ಟ್ರಗಳ ಪ್ರಮುಖ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಮೂಲಭೂತ ಹಕ್ಕುಗಳನ್ನು ನೋಡೋಣ. ಮೂಲಭೂತ ಹಕ್ಕುಗಳನ್ನು ನಮ್ಮ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ನೋಡ್ತೀವಿ. 3ನೇ ಭಾಗದಲ್ಲಿದ್ದಾವೆ. ವಿಧಿ 12ರಿಂದ 35ರವರೆಗೆ ಈ ವಿಧಿಗಳನ್ನು ನಾವು ನೋಡ್ತೀವಿ. 35ರವರೆಗಿನ ವಿಧಿಗಳು ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿವೆ. ಆಮೇಲೆ ಓಕೆ ನೋಡೋಣ ಇರಿ. ಮೂಲಭೂತ ಹಕ್ಕುಗಳೆಂದರೆ ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗಿರುವ ಹಕ್ಕು. ಸಂವಿಧಾನದಲ್ಲಿ ಹೇಳಲಾದ ಮತ್ತು ಈ ಕಾನೂನಿನಿಂದ ರಕ್ಷಣೆ ಮಾಡ್ತಾರೆ ಈ ಹಕ್ಕುಗಳನ್ನು. ಇವು ನಾಗರಿಕರಿಗೆ ನೀಡಿದ ಸಂವಿಧಾನಿಕ ಹಕ್ಕುಗಳಾಗಿವೆ. ಇವುಗಳನ್ನು ಯಾರೂ ಕೂಡ ಉಲ್ಲಂಘನೆ ಮಾಡುವಂತಿಲ್ಲ. ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಅಭ್ಯುದಯಕ್ಕೆ ಕೆಲವು ಸ್ವಾತಂತ್ರ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಅನಿವಾರ್ಯವಾಗಿದ್ದಾವೆ. ಆದ್ದರಿಂದ ಸಂವಿಧಾನವು ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಇದು 7 ಮೂಲಭೂತ ಹಕ್ಕುಗಳಿದ್ದವು. ಇದು ಆಸ್ತಿ ಹಕ್ಕನ್ನು ತೆಗೆದುಹಾಕಿ 300A ಇದನ್ನು ಕಾನೂನುಬದ್ಧ ಹಕ್ಕಾಗಿ ಸೇರ್ಪಡೆಯನ್ನು ಮಾಡಲಾಗಿದೆ ನೋಡಿ. ಇದು ಕೇಳಬಹುದು. 6 ಮೂಲಭೂತ ಹಕ್ಕುಗಳು ಇಲ್ಲಿ ನೋಡೋಣ. ದೇಶದ ಎಲ್ಲ ನಾಗರಿಕರಿಗೆ 6 ಮೂಲಭೂತ ಹಕ್ಕುಗಳನ್ನು ಸಂವಿಧಾನವು ನೀಡಿದೆ. ಸಮಾನತೆಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಿಕ ಪರಿಹಾರದ ಹಕ್ಕು. ಇವುಗಳನ್ನು ನೋಡೋಣ ಒಂದೊಂದಾಗಿ. ಈ ಮೂಲಭೂತ ಹಕ್ಕುಗಳ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸನ್ನು ಹೇಳ್ತೀನಿ. ಸೊ ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳಿ. ಈ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ಸಂವಿಧಾನದ ಬಿಲ್ಸ್ ಆಫ್ ರೈಟ್ಸ್ ಎಂಬ ಹಕ್ಕುಗಳಿಂದ ನಾವು ಎರವಲನ್ನು ಪಡೆದುಕೊಂಡಿದ್ದೀವಿ ನೋಡ್ರಿ. ಅಮೇರಿಕಾ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೀವಿ ಅಂತ ಈ ಹಿಂದೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದು 12ರಿಂದ 35ನೇ ವಿಧಿಗಳವರೆಗೂ ವಿವರಿಸುತ್ತೆ. ಆಮೇಲೆ ಈ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ ನೋಡಿ. ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಓಕೆ, ಇದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿತ್ತು. ಓಕೆ, ನೆಕ್ಸ್ಟ್ ಪಾಠ ನೋಡೋಣ ಬನ್ನಿ. ಓಕೆ, ಸಮಾನತೆ ಹಕ್ಕು. ಎಷ್ಟು ರೀತಿಯ ಹಕ್ಕುಗಳಿದ್ದಾವೆ ನಮ್ಮಲ್ಲಿ ಅಂದ್ರೆ 6 ರೀತಿಯ ಹಕ್ಕುಗಳಿದ್ದಾವೆ. ಒಂದು ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಆಮೇಲೆ
ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಲಾಸ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನೋಡಿ. ಇವು 6 ಹಕ್ಕುಗಳು ಇದ್ದಾವೆ. ಓಕೆ, ಸಮಾನತೆ ಹಕ್ಕನ್ನು ನೋಡೋಣ. ಈ ಸಮಾನತೆ ಹಕ್ಕು ಹೇಳೋ ವಿಧಿಗಳು ಎಷ್ಟು ಅಂದರೆ 14ರಿಂದ 18 ವಿಧಿಗಳು ಸಮಾನತೆ ಬಗ್ಗೆ ವಿವರಿಸುತ್ತವೆ. ನೋಡ್ರಿ, ಇವೇನಿದಾವಲ್ಲ ಹಕ್ಕುಗಳು, ಈ 1 by 1 ಹೀಗೆ ನೆನಪಲ್ಲಿ ಇಟ್ಕೋಬೇಕು ನೀವು. ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಇವ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲ ಲಾಸ್ಟ್ ಟೈಮ್ CETಗೋ GPSTRಗೋ ಅಥವಾ TETಗೋ ಕೇಳಿದ್ರು ಈ ಹಕ್ಕುಗಳ ಬಗ್ಗೆ. ಅಂದರೆ ಈ ಕಡೆ ಹಕ್ಕುಗಳು ಕೊಟ್ಟು ವಿಧಿಗಳನ್ನು ಕೊಟ್ಟಿದ್ರು, ಇವುಗಳಲ್ಲಿ ಎಷ್ಟು ಸರಿಯಾಗಿ ಹೊಂದಾಣಿಕೆಯಾಗಿದ್ದಾವೆ ಅಂತ ಕೊಟ್ಟಿದ್ರು ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸಮಾನತೆ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ದೊರಕಬೇಕು ಎಂಬ ಅಂಶಗಳನ್ನು ಈ ಸಮಾನತೆ ಹಕ್ಕು ಒಳಗೊಂಡಿದೆ ನೋಡ್ರಿ. ಈ ಸಮಾನತೆ ಹಕ್ಕು ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಕಾನೂನು ಸಮಾನ ರಕ್ಷಣೆ ದೊರಕಬೇಕು ಕಾನೂನಿನಿಂದ ಅಂತ ಈ ಅಂಶ ತಿಳಿಸುತ್ತೆ. ಇದು 14ರಿಂದ 18 ವಿಧಿಗಳು ಹೇಳ್ತವೆ ನೋಡಿ. ಇಲ್ಲೇ ಬರೆದು ಬಿಡ್ತೀನಿ ನೋಡ್ರಿ. ಸಮಾನತೆ ಹಕ್ಕು ಹೇಳೋ ವಿಧಿಗಳು ಎಷ್ಟು ಅಂತಂದರೆ 14ರಿಂದ 18. ಸ್ವಾತಂತ್ರ್ಯದ ಹಕ್ಕು ಹೇಳೋದು 19ರಿಂದ 22. ನೆಕ್ಸ್ಟು ಶೋಷಣೆ ವಿರುದ್ಧದ ಹಕ್ಕು ಎಷ್ಟು ವಿಧಿಗಳು ಹೇಳ್ತಾವಂದರೆ 23, 24. 23, 24 ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಹೇಳೋದು 25ರಿಂದ 28. ಆಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳೋದು 29 ಮತ್ತು 30ನೇ ವಿಧಿಗಳು. ನೆಕ್ಸ್ಟ್ ಸಾಂವಿಧಾನಿಕ ಪರಿಹಾರ ಹಕ್ಕು ಹೇಳೋದು 32ನೇ ವಿಧಿ. 32ನೇ ವಿಧಿ ಸಾಂವಿಧಾನಿಕ ಪರಿಹಾರ ಹಕ್ಕು ಬಗ್ಗೆ ತಿಳಿಸುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ. ಧರ್ಮ, ಕುಲ, ಜಾತಿ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡುವಂತಿಲ್ಲ. ಅಂಗಡಿ, ಹೋಟೆಲ್ ಮತ್ತು ಮನೋರಂಜನಾ ಸ್ಥಳಗಳ ಪ್ರವೇಶಕ್ಕೆ ಯಾವುದೇ ಪ್ರಜೆಯ ನಿರ್ಬಂಧ ಹೇರುವಂತಿಲ್ಲ. ಅಂದರೆ ಧರ್ಮ, ಕುಲ, ಜಾತಿ, ಜನಾಂಗ, ಜನ್ಮಸ್ಥಳದ ಆಧಾರದ ಮೇಲೆ ರಾಜ್ಯ ಅಂದರೆ ನಮ್ಮ ದೇಶ ಯಾರನ್ನು ಪಕ್ಷಪಾತ ಮಾಡೋ ಹಾಗಿಲ್ಲ. ಹಾಗೆ ಒಂದು ಅಂಗಡಿ ಇರುತ್ತೆ, ಆ ಅಂಗಡಿನಲ್ಲಿ ಇದೇ ಧರ್ಮದವರು ಬರಬೇಕು, ಈ ಹೋಟೆಲ್ನಲ್ಲಿ ಇದೇ ಧರ್ಮದವರು ಬರಬೇಕು, ಕೀಳು ಜಾತಿ ಜನಾಂಗದವರು ಬರೋ ಹಾಗಿಲ್ಲ. ಅಥವಾ ಯಾವುದೇ ಗುಡಿ ಗೋಪುರಕ್ಕೆ ಇಂತಹ ಜನಾಂಗದವರು ನಿಷೇಧ ಇದೆ ಅಂತ ಯಾರೂ ಸಹ ಮಾಡೋ ಹಾಗಿಲ್ಲ. ಎಲ್ಲ ಪ್ರಜೆಗಳಿಗೂ ಇವುಗಳಲ್ಲಿ ನಿರ್ಬಂಧ ಇಲ್ಲದೇನೆ ಹೋಗೋ ಅಧಿಕಾರ ಇರುತ್ತೆ. ಅದಕ್ಕೆ ಸಮಾನತೆ ಹಕ್ಕು ಅಂತ ಹೇಳ್ತಾರೆ. ಸಾರ್ವಜನಿಕ ಬಾವಿ, ಕೆರೆ, ರಸ್ತೆ ಮತ್ತು ವಿರಾಮ ಸ್ಥಳಗಳನ್ನು ಉಪಯೋಗಿಸಲು ಕೂಡ ನಿರ್ಬಂಧವಿರುವುದಿಲ್ಲ. ಸರ್ಕಾರಿ ಸೇವೆ ಸೇರಲು ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶವಿದೆ. ಈ ಗೌರ್ಮೆಂಟ್ ಜಾಬ್ ಪಡೆಯೋದಕ್ಕೋಸ್ಕರ ಎಲ್ಲ ನಾಗರಿಕರಿಗೂ ಸಹ ಸಮಾನವಾಗಿ ಅವಕಾಶ ಮಾಡಿಕೊಡಲಾಗಿದೆ. ನೆಕ್ಸ್ಟ್ ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಆಯಾ ಮತಧರ್ಮದ ವ್ಯಕ್ತಿಯು ಪ್ರವೇಶಿಸಿ ಪ್ರಾರ್ಥನೆ ಮಾಡುವುದನ್ನು ತಡೆಯುವಂತಿಲ್ಲ. ಈಗ ಕೆಳಜಾತಿಯವರು ಈ ಪೂಜೆ ಪುನಸ್ಕಾರ ಮಾಡೋದಾಗಲಿ ಅಥವಾ ಈ ಬ್ರಾಹ್ಮಣಸ್ಥ ದೇವಸ್ಥಾನಗಳಿಗಾಗಲಿ ಹೋಗೋದು ನಿಷೇಧ ಮಾಡೋ ಹಾಗಿಲ್ಲ. ಅಲ್ಲಿನ ಜನರು ಆ ಥರ ಏನಾದರೂ ಮಾಡಿದರೆ ಈ ಹಕ್ಕಿನಿಂದ ಅವರಿಗೆ ವಂಚಿತರನ್ನಾಗಿ ಮಾಡ್ದಂಗಾಗುತ್ತೆ. ಆವಾಗ ಅವ್ರೇನು ಮಾಡಬಹುದು, ಈ 32ನೇ ವಿಧಿ ಪ್ರಕಾರ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಸಲ್ಲಿಸಬಹುದು. ಸಮಾನತೆ ಹಕ್ಕಿನ ಹಿನ್ನೆಲೆಯಲ್ಲಿ ಲಿಂಗತ್ವ, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಗೌರವಿಸುವ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಉದಾಹರಣೆಗೆ, ಭಾರತ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣಾ ಕಾಯ್ದೆ 2019 ಮತ್ತು ಕರ್ನಾಟಕ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ನೀತಿ 2017 ಜಾರಿಗೆ ತಂದಿದೆ. ಇವು ಇಂಪಾರ್ಟೆಂಟ್ ನೋಡ್ರಿ. ಭಾರತ ಸರ್ಕಾರ ಎಷ್ಟರಲ್ಲಿ ಕಾಯ್ದೆನ ಜಾರಿಗೆ ತಂದಿದೆ ಅಂದರೆ 2019ರಲ್ಲಿ ತಂದರೆ, ಕರ್ನಾಟಕ ಇದನ್ನು 2017ರಲ್ಲಿ ಜಾರಿಗೆ ತಂದಿದೆ ನೋಡಿ. ನೆಕ್ಸ್ಟು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನೋಡೋಣ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳೋ ವಿಧಿಗಳು ಎಷ್ಟು ಅಂತಂದಾಗ 19ರಿಂದ 22.
ಸಂವಿಧಾನದಲ್ಲಿ ನೀಡಿರುವ ಸ್ವಾತಂತ್ರ್ಯದ ಹಕ್ಕು ಹೀಗಿದೆ ನೋಡಿ. ಸಂವಿಧಾನದಲ್ಲಿ ಈ 19ನೇ ವಿಧಿ ಏನು ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಈಗ ಬರ್ತವೆ 19 ಎನಲ್ಲಿ ಬಿ ಸಿ ಈ ಥರ ಬರುತ್ತೆ ನೋಡಿ. ಇವೆಲ್ಲ ಇವು 1 by 1 ಹೀಗೆ ನೆನಪಲ್ಲಿ ಇಟ್ಕೋಬೇಕು ನೀವು, ಇವು ಮಿಸ್ ಆಗೋಗಿಲ್ಲ. ಸ್ವಾತಂತ್ರ್ಯದ ಹಕ್ಕನ್ನು ಇವೇನು ಸ್ವಾತಂತ್ರ್ಯದ ಹಕ್ಕು ನೀಡಲಾಗಿದೆಯಲ್ಲ ಅದನ್ನು ಬರೆಯಿರಿ ಅಂತ ಕೊಡಬಹುದು ಎಕ್ಸಾಮಲ್ಲಿ. ಆವಾಗ ಇದೇ ಥರನೇ ಬರಿಬೇಕು ನೀವು, ಹಿಂದೆ ಮುಂದೆ ಬರೋ ಹಾಗಿಲ್ಲ. ಇದನ್ನ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಪಡಿಸುವ ಸ್ವಾತಂತ್ರ್ಯ ಅಂದರೆ ನಾವು ದೇಶದ ತುಂಬ ಸಂಚರಿಸಬಹುದು ಮತ್ತು ನಮಗೇನು ಅಭಿಪ್ರಾಯ ಅನಿಸುತ್ತೋ ನಮ್ಗೆ ಅನಿಸಿದ್ದ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಏನು ಅಂಜಲಾರದೆ ಮುಜುಗರ ಇಲ್ಲದೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ. ಶಾಂತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಶಾಂತವಾಗಿ ಸಭೆ ಸೇರೋದು. ಆಮೇಲೆ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವ ಸ್ವಾತಂತ್ರ್ಯ ಕೂಡ ಇದೆ. ದೇಶದ ಎಲ್ಲೆಡೆ ನಾವು ನಿರ್ಬಂಧವಿಲ್ಲದೆ ಸಂಚರಿಸಬಹುದು. ಆಮೇಲೆ ಭಾರತದ ಯಾವುದೇ ಗಡಿ ಭಾಗದಲ್ಲಾದರೂ ವಾಸಿಸುವ ಸ್ವಾತಂತ್ರ್ಯವಿದೆ. ಯಾವುದೇ ಉದ್ಯೋಗ, ವೃತ್ತಿ, ವ್ಯಾಪಾರ, ವ್ಯವಹಾರ ಮಾಡುವ ಸ್ವಾತಂತ್ರ್ಯ ಕೂಡ ಇದೆ. ಇವೆಲ್ಲ 19ನೇ ವಿಧಿಗಳಲ್ಲಿ ಬರ್ತಕ್ಕಂಥ ಸ್ವಾತಂತ್ರ್ಯಗಳಾಗಿದ್ದಾವೆ ನೋಡಿ. ಇದನ್ನು ಈ ರೀತಿ ನಾನು ಕೋಡ್ ವರ್ಡ್ ಮಾಡಿದ್ದೆ ನೋಡಿ. ವಾಕ್ ಮಾಡಿ ಶಾಂತಿನ ಕರ್ಕೊಂಡು ಸಂಘ ಕಟ್ಟಿ ದೇಶ ತುಂಬ ಎಲ್ಲ ಸಂಚಾರ ಮಾಡಿ, ಅಂದರೆ ದೇಶ ತುಂಬ ಎಲ್ಲ ಓಡಾಡಿ ಯಾವುದೋ ಒಂದು ಸ್ಥಳ, ಒಂದು ಬ್ಯೂಟಿಫುಲ್ ಸ್ಥಳ ನಮಗೆ ಇಷ್ಟ ಆಗುತ್ತೆ, ಅಲ್ಲಿ ನಾವು ವಾಸ ಮಾಡಿ ಒಂದು ಉದ್ಯೋಗವನ್ನು ಕಟ್ಕೊಂಡಿದ್ವಿ ಅಂತ ಈ ಥರ ನಾನು ಕೋಡ್ ವರ್ಡ್ ಮಾಡಿದ್ದೆ ನೋಡಿ. ಅಂದರೆ ನೆನಪಲ್ಲಿ ಇಟ್ಕೊಳ್ಳೋಕೆ 1 by 1 ನೆನಪಲ್ಲಿ ಇರಲ್ಲ ಸಹಜವಾಗಿ, ಹಂಗಾಗಿ ನಾನು ಈ ಥರ ನೆನಪಲ್ಲಿ ಇಟ್ಕೊಂಡಿದ್ದೆ. ಯೂಸ್ ಆದರೆ ನೀವು ಈ ಥರ ನಿಮ್ಮದೇ ಓನ್ ಕೋಡ್ ವರ್ಡನ್ನು ನೆನಪಲ್ಲಿ ಅಂದರೆ ಕ್ರಿಯೇಟ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟು ಸ್ವಾತಂತ್ರ್ಯವು ಮೂಲಭೂತ ಹಕ್ಕಾಗಿದ್ದರೂ ಅದನ್ನು ಮನಸ್ಸಿಗೆ ಬಂದಂತೆ ಚಲಾಯಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ರಾಜ್ಯವು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ಹೇರಬಹುದು ಎಂದು ಸಂವಿಧಾನವೇ ತಿಳಿಸುತ್ತೆ. ಉದಾಹರಣೆಗೆ, ವಾಕ್ ಸ್ವಾತಂತ್ರ್ಯ ಇದೆ ಎಂದು ಮತ್ತೊಬ್ಬರ ಘನತೆಗೆ ಚ್ಯುತಿ ಬರುವಂತೆ ಇಲ್ಲಸಲ್ಲದ ಮಾತುಗಳನ್ನು ಆಡುವಂತಿಲ್ಲ. ಅಂದರೆ ನಮಗೆ ವಾಕ್ ಸ್ವಾತಂತ್ರ್ಯವಿದೆ, ನಮ್ಮ ಮನಸ್ಸಿಗೆ ಬಂದಂಥ ಅಭಿಪ್ರಾಯನ ನಾವು ಹೇಳಬಹುದು ಅಂತ ನಾವು ಹೇಳ್ತೀವಲ್ಲ, ಅದು ಇನ್ನೊಬ್ಬರ ಘನತೆಗೆ ಹಕ್ಕುಗಳಿಗೆ ಚ್ಯುತಿ ಬರುವಂತೆ ಏನಾದರೂ ಇದ್ದರೆ ಆ ಥರದ ಮಾತುಗಳನ್ನು ನಾವು ಆಡುವಂತಿಲ್ಲ. ಅಂತಹ ಸ್ವಾತಂತ್ರ್ಯವನ್ನು ಸಂವಿಧಾನ ನಿರ್ಬಂಧ ಹೇರುತ್ತೆ ನೋಡಿ. ಓಕೆ, ನೆಕ್ಸ್ಟು ಶೋಷಣೆ ವಿರುದ್ಧದ ಹಕ್ಕು. ಈ ಶೋಷಣೆ ವಿರುದ್ಧದ ಹಕ್ಕು ಬಗ್ಗೆ ತಿಳಿಸುವ ವಿಧಿಗಳು ಎಷ್ಟು ಅಂತಂದರೆ, ಈ ಮೇಲೇ ಹೇಳಿದ್ನಲ್ಲ ನಾನು, 23 ಮತ್ತು 24ನೇ ವಿಧಿಗಳು ತಿಳಿಸುತ್ತೆ. ಓಕೆ, ಬಡವರು, ಮಹಿಳೆಯರು, ಮಕ್ಕಳು ಮತ್ತು ದುರ್ಬಲರನ್ನು ಶೋಷಣೆ ಮಾಡಬಾರದು ಅಂತ ಈ ಹಕ್ಕಿನ ಉದ್ದೇಶವಾಗಿದೆ. ಮಹಿಳೆಯರು, ಮಕ್ಕಳು, ಬಡವರು ಮತ್ತು ದುರ್ಬಲರನ್ನು ಶೋಷಣೆ ಮಾಡೋ ಹಾಗಿಲ್ಲ. ಶೋಷಣೆಯನ್ನು ನಿಷೇಧ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿವೆ. ಉದಾಹರಣೆಗೆ, ಜೀತ ಪದ್ಧತಿ ನಿಷೇಧವನ್ನು ಮಾಡಲಾಗಿದೆ. ಆಮೇಲೆ ಗಣಿಗಾರಿಕೆ, ಬೀಡಿ ಕೈಗಾರಿಕೆಗಳು, ಆಮೇಲೆ ಪಟಾಕಿ ತಯಾರು ಮಾಡುವಂತಹಗಳ ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದನ್ನು ನಿಷೇಧ ಮಾಡಲಾಗಿದೆ. ಮಕ್ಕಳ ದುಡಿಮೆಯನ್ನು ಸರ್ಕಾರ ನಿಷೇಧ ಮಾಡಲಾಗಿದೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಅಂತೇಳಿ ಈ 1986ರಲ್ಲಿ ನಿಷೇಧ ಮಾಡಿ ಕಾಯ್ದೆನ ಜಾರಿಗೆ ತಂದಿದ್ದಾರೆ ಅಂತ ಈ ಮೇಲೆ ನೋಡಿದ್ವಲ್ಲ, ಆ ರೀತಿ ಕಾಯ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿವೆ. ಅವರು 14 ವರ್ಷ ಪ್ರಾಯದವರೆಗೆ ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕು. ಮಹಿಳೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಗಳನ್ನು ನಿಷೇಧ ಮಾಡಬೇಕು. ಇದೇನಾಯ್ತಲ್ಲ, 14 ವರ್ಷಗಳವರೆಗೆ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು ಅಂತ ಹೇಳೋ ವಿಧಿ 21A ವಿಧಿ ತಿಳಿಸುತ್ತೆ ನೋಡಿ. ಇದು ಕೇಳಿದ್ರು, ಕಡ್ಡಾಯವಾಗಿ ಶಿಕ್ಷಣ ಪಡೆಯುವ ಮೂಲಭೂತ ಹಕ್ಕು ಎಷ್ಟು ಅಂತ. ಅದು 21A ವಿಧಿ ನೋಡ್ರಿ. ಇದನ್ನು 86ನೇ ತಿದ್ದುಪಡಿ ಮೂಲಕ 2002ರಲ್ಲಿ ಇದನ್ನು ಸೇರ್ಪಡೆ ಮಾಡಲಾಗಿದೆ ನೋಡಿ. ಇದು ಸಹ ಕೇಳಿದರು. 21A ವಿಧಿ ಏನನ್ನ ಹೇಳುತ್ತೆ ಅಂತ ಕೇಳಿದರು. ಆಮೇಲೆ 21A ವಿಧಿ ಎಷ್ಟರಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅಂತ. 2002ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಅದು ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ದಾರೆ ಆಲ್ರೆಡಿ. ಇದು 86ನೇ ತಿದ್ದುಪಡಿ ಆಗಿತ್ತು ನೋಡ್ರಿ. ಓಕೆ,
ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. ಈ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ರಿಂದ 28ನೇ ವಿಧಿಗಳವರೆಗೆ ಇದರ ಬಗ್ಗೆ ತಿಳಿಸುತ್ತೆ ನೋಡಿ. 28ನೇ ವಿಧಿಗಳವರೆಗೆ ಭಾರತದ ಪ್ರಜೆಗಳು ತಮಗೆ ಸರಿ ಎನಿಸುವ ಇಷ್ಟವಾಗುವ ಧರ್ಮವನ್ನು ಸ್ವೀಕರಿಸುವ ಹಾಗೂ ಅನುಸರಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಸಾರ್ವಜನಿಕ ಶಾಂತಿ, ಶಿಸ್ತು, ಆರೋಗ್ಯ, ನೈರ್ಮಲ್ಯಕ್ಕೆ ಧಕ್ಕೆಯಾಗದಂತೆ ಇತರ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಮತಧರ್ಮಗಳನ್ನು ಆಚರಿಸುವ ಹಕ್ಕು ಎಲ್ಲರಿಗೂ ಸಹ ಇದೆ. ಇಲ್ಲಿ ಬಲಾತ್ಕಾರವಾಗಿ ಅಥವಾ ಮೋಸ ಮಾಡಿ ಇಲ್ಲ ಏನೋ ಒಂದು ಆಶೆಗಳ ಮೂಲಕ ಮತಾಂತರ ಮಾಡಬಾರದು ಎಂದು ಸಂವಿಧಾನದಲ್ಲಿ ಹೇಳಲಾಗಿದೆ. ಈಗ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆದರೆ ನಿಮಗೆ ಈ ರೀತಿ ಇಷ್ಟು ಹಣ ಕೊಡ್ತೀವಿ, ಏನಾದರೂ ಒಂದಿಷ್ಟು ಕೊಡ್ತೀವಿ ಅಂತೇಳಿ ಆಮಿಷ ಒಡ್ಡಿ ಅಥವಾ ಮೋಸ ಮಾಡಿ ಬಲಾತ್ಕಾರದಿಂದ ಅವ್ರನ್ನ ಬೇರೆ ಧರ್ಮಗಳಿಗೆ ಮತಾಂತರ ಮಾಡೋ ಹಾಗಿಲ್ಲ ಅಂತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ತಿಳಿಸುವ ವಿಧಿಗಳು 29 ಮತ್ತು 30. ಈ 2 ವಿಧಿಗಳು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸುವುದು ಈ ಮೂಲಭೂತ ಹಕ್ಕಿನ ಉದ್ದೇಶವಾಗಿದೆ. ಯಾವುದೇ ಜನರು ತಮ್ಮ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ರಕ್ಷಿಸುವ ಹಕ್ಕನ್ನು ಪಡೆದಿದ್ದಾರೆ. ಯಾರೇ ಆಗಲಿ ತಮ್ಮ ಮೂಲ ಭಾಷೆ ಮತ್ತು ಲಿಪಿಯನ್ನು ಹೊಂದಿರ್ತಾರಲ್ಲ, ಅವುಗಳನ್ನು ರಕ್ಷಣೆ ಮಾಡೋದು, ಆಮೇಲೆ ತಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಹಕ್ಕನ್ನು ಹೊಂದಿದ್ದಾರೆ. ಅಲ್ಪಸಂಖ್ಯಾತರಿಗೆ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಆಡಳಿತವನ್ನು ನಡೆಸುವ ಹಕ್ಕು ಇದೆ. ಈ ಅಲ್ಪಸಂಖ್ಯಾತರು ಇರ್ತಾರಲ್ಲ, ಅವರು ತಮ್ಮದೇ ಆದಂಥ ವಿದ್ಯಾಸಂಸ್ಥೆನ ಸ್ಥಾಪನೆ ಮಾಡಿ ಅವರು ಆಡಳಿತವನ್ನು ನಡೆಸುವ ಹಕ್ಕು ಅವರಿಗೆ ಕೊಡಲಾಗಿದೆ. ಆದರೆ ಭಾಷೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾಸಂಸ್ಥೆಗಳು ರಾಜ್ಯದ ನಿಯಮಗಳಿಗೆ ಬದ್ಧವಾಗಿರಬೇಕು. ಈಗ ಈ ಹಕ್ಕು ಕೊಟ್ಟಿದ್ದೀವಿ ಅಂತೇಳಿ ಅವರು ತಮಗಿಷ್ಟ ಬಂದಂಗೆ ಈ ಥರ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಆಡಳಿತ ನಡೆಸೋ ಹಾಗಿಲ್ಲ. ಅವರು ಈ ರಾಜ್ಯ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೊಳಿಸಿರುತ್ತೆ. ಅಂಥ ನಿಯಮಗಳಿಗೆ ಬದ್ಧವಾಗಿ ಅವರು ಆಡಳಿತವನ್ನು ನಡೆಸಬೇಕಾಗತ್ತೆ ಅಥವಾ ಅಂತಹ ವಿದ್ಯಾಸಂಸ್ಥೆಗಳನ್ನು ನಡೆಸಬೇಕಾಗತ್ತೆ ನೋಡಿ. ಸಂವಿಧಾನ ಪರಿಹಾರ ಹಕ್ಕು. ಇದು ಹೇಳೋ ವಿಧಿ 32ನೇ ವಿಧಿ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾಗರಿಕನು ನ್ಯಾಯಾಲಯಕ್ಕೆ ದೂರು ಸಲ್ಲಿಸಬಹುದು. ಈ ಹಕ್ಕನ್ನು ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಕರೀತಾರೆ. ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂದರೆ ಯಾವುದು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದರು. ಸಂವಿಧಾನಬದ್ಧ ಪರಿಹಾರ ಹಕ್ಕು ಬಗ್ಗೆ ಹೇಳೋ ವಿಧಿ ಎಷ್ಟು ಅಂತಲೂ ಕೇಳಿದರು. ಇದು 32ನೇ ವಿಧಿ ನೋಡ್ರಿ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅನ್ಯಾಯಕ್ಕೆ ಒಳಪಟ್ಟ ವ್ಯಕ್ತಿ ನೇರವಾಗಿ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿ ಪರಿಹಾರವನ್ನು ದೊರಕಿಸಿಕೊಳ್ಳಬಹುದು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವ ಅರ್ಜಿಗಳನ್ನು ರಿಟ್ ಅರ್ಜಿಗಳು ಅಂತ ಕರೀತಾರೆ. ಇವು 5 ರೀತಿಯಾದ ರಿಟ್ ಅರ್ಜಿಗಳನ್ನು ನಾವು 5 ರೀತಿಯಾದ ರಿಟ್ ಅರ್ಜಿಗಳಿದ್ದಾವೆ. ಒಂದು ಹೇಬಿಯಸ್ ಕಾರ್ಪಸ್, ಇನ್ನೊಂದು ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್, ಆಮೇಲೆ ಪ್ರೊಹಿಬಿಷನ್, ಸರ್ಶಿಯೋರರಿ, ಆಮೇಲೆ ಇನ್ನೊಂದೇನೋ ಬರುತ್ತೆ. ಈ ರೀತಿ 5 ರಿಟ್ ಅರ್ಜಿಗಳಿದ್ದಾವೆ. ಇದ್ರ ಬಗ್ಗೆ ಮುಂದೆ ಕೊಟ್ಟಿರಬಹುದು, ನೋಡೋಣ. ಇಲ್ಲ ನೆಕ್ಸ್ಟ್ ಪಾಠಗಳಲ್ಲಿ ಬರುತ್ತೆ, ಅಲ್ಲಿ ಬಂದಾಗ ಹೇಳ್ತೀನಿ. ಈ ಒಂದು ನೆನಪಾಗ್ತಾ ಇಲ್ಲ ಇನ್ನೂ ಒಂದು. ಓಕೆ, ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡೋಣ. ಮೂಲಭೂತ ಕರ್ತವ್ಯಗಳು ಈ ಸಂವಿಧಾನದ 4A ಭಾಗದಲ್ಲಿ ನಾವು ನೋಡ್ತೀವಿ ನೋಡಿ. ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ 4A ಭಾಗದಲ್ಲಿದೆ. ಆಮೇಲೆ ಇದು ಐರಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗಿದೆ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಕರ್ತವ್ಯ ಎಂದರೆ ವ್ಯಕ್ತಿಯು ತನ್ನ ದೇಶಕ್ಕಾಗಿ ಮಾಡಬೇಕಾದ ಕೆಲವೊಂದಿಷ್ಟು ಹೊಣೆಗಾರಿಕೆಯಾಗಿದೆ. ಪ್ರಜೆಗಳು ತಮ್ಮ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂಸ್ಫೂರ್ತಿಯಿಂದ ಮಾಡಿದರೆ ದೇಶವು ಅಭ್ಯುದಯ ಸಾಧಿಸುವುದು ಸುಲಭ. ಈಗ ಮೂಲಭೂತ ಕರ್ತವ್ಯಗಳು ನೀವು ಮಾಡಲೇಬೇಕು ಅಂತೇಳಿ ಸರ್ಕಾರ ಕಟ್ಟುನಿಟ್ಟಾದ ಕಾಯ್ದೆಗಳನ್ನಾಯಿತು ಏನೋ ಜಾರಿಗೆ ತಂದಿಲ್ಲ. ಬಟ್ ಸ್ವಯಂ ಸ್ಫೂರ್ತಿಯಾಗಿ ನೀವು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿದೆ. ಬಟ್ ಇದನ್ನು ಎಷ್ಟು ಜನ ಸ್ವಯಂ ಸ್ಫೂರ್ತಿಯಿಂದ ಇಂತಹ ಕರ್ತವ್ಯಗಳನ್ನು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ.
ಇಂಥ ಕರ್ತವ್ಯಗಳು ಯಾವ್ಯಾವು ಆ ಕರ್ತವ್ಯಗಳು ಅಂತ ನೋಡೋಣ. ನೋಡ್ರಿ, ಇದೇನೈತಲ್ಲ, ಮೂಲಭೂತ ಕರ್ತವ್ಯಗಳು ಯಾವ್ಯಾವು ಅವುಗಳನ್ನು ವಿವರಿಸಿರಿ ಅಥವಾ ಬರೆಯಿರಿ ಅಂತ ಹೇಳಿ ಈ GPSTR ಎಕ್ಸಾಮ್ ನಡೀತಲ್ಲ 22ನಲ್ಲಿ, ಅದರಲ್ಲಿ ಕೇಳಿದರು. ನಾಲ್ಕು ಮಾರ್ಕ್ಸಿಗೋ 3 ಮಾರ್ಕ್ಸಿಗೋ ಕೇಳಿದರು ನೋಡಿ. ಇದು ಇಂಪಾರ್ಟೆಂಟ್ ಆಗಿದೆ. ಓಕೆ, ಮೂಲಭೂತ ಕರ್ತವ್ಯಗಳು ಯಾವ್ಯಾವು ಅಂತಂದಾಗ ಇವು 1 by 1 ನೆನಪಲ್ಲಿ ಇಟ್ಕೋಬೇಕು ನೀವು. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಆಮೇಲೆ ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು, ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಣೆ ಮಾಡುವುದು, ಆಮೇಲೆ ದೇಶದ ರಕ್ಷಣೆಗೆ ಮುಂದಾಗುವುದು. ಈ ನಮ್ಮ ಸಂವಿಧಾನ ಆಗಿರ್ಬೋದು, ರಾಷ್ಟ್ರಧ್ವಜ ಆಗಿರ್ಬೋದು, ರಾಷ್ಟ್ರಗೀತೆಗಳನ್ನು ನಾವು ಗೌರವಿಸಬೇಕು. ಅದನ್ನು ಅವಹೇಳನ ಮಾಡೋ ಹಾಗಿಲ್ಲ. ಇದು ಫಸ್ಟ್ನೇ ಕರ್ತವ್ಯದ ಅರ್ಥ ಆಗುತ್ತೆ. ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು. ಈ ಸ್ವಾತಂತ್ರ್ಯ ಚಳುವಳಿಯನ್ನು ನಡೆದಿರ್ತಾವಲ್ಲ, ಅಲ್ಲಿ ಈ ಕೆಲವೊಂದಿಷ್ಟು ಮಹಾನ್ ಯೋಧರು ಅಲ್ಲಿ ಪಾಲ್ಗೊಂಡಿರ್ತಾರೆ. ಅವರ ಉನ್ನತ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು. ನೆಕ್ಸ್ಟು, ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಿಸಬೇಕು. ನಮ್ಮ ಭಾರತದಲ್ಲಿ ವಿವಿಧತೆಯಿಂದ ಕೂಡಿರ್ತಕ್ಕಂಥ ದೇಶ ಆಗಿದೆ. ಎಲ್ಲ ಸಂಸ್ಕೃತಿನ, ಎಲ್ಲ ಧರ್ಮದವರನ್ನು ರಕ್ಷಣೆ ಮಾಡೋದು, ಆಮೇಲೆ ಅವರ ಏಕತೆಯನ್ನು ರಕ್ಷಿಸೋದು ಇದರ ಉದ್ದೇಶ ಆಗಿದೆ. ದೇಶದ ರಕ್ಷಣೆಗೆ ಮುಂದಾಗೋದು. ನಮ್ಮ ದೇಶದ ಮೇಲೆ ಯಾರೋ ಬೇರೆಯವರು ಬಂದು ಯುದ್ಧ ಮಾಡ್ತಿರ್ತಾರಲ್ಲ, ಆವಾಗ ನಾವು ಸುಮ್ಮನೆ ನೋಡಬಾರ್ದು. ಸೈನಿಕರ ಮಾತ್ರ ಕರ್ತವ್ಯ ಅಲ್ಲ, ಅದು ಭಾರತದ ನಾಗರಿಕರ ಕರ್ತವ್ಯ ಕೂಡ ಹೌದು ನೋಡಿ. ಭಾರತೀಯರಾದ ನಾವೆಲ್ಲ ಸಹೋದರರು ಎಂಬ ಭಾವನೆಯನ್ನು ಬೆಳೆಸಿಕೊಳ್ಬೇಕು. ಈಗ ನೋಡಿ, ನಮ್ಮ ಭಾರತದಲ್ಲಿ ಹಿಂದೂ, ಮುಸ್ಲಿಮು, ಕ್ರೈಸ್ತರು ಈ ಥರ ಧರ್ಮದ ಬಗ್ಗೆನೇ ಕೆಲವೊಂದಿಷ್ಟು ವೈಮನಸ್ಸುಗಳಾಗ್ತಾವಲ್ಲ ಕೆಲವೊಂದು ಟೈಮಲ್ಲಿ. ಆ ಥರ ಇರಬಾರ್ದು. ಎಲ್ಲ ಧರ್ಮದವರು, ಎಲ್ಲ ಜಾತಿ ಜನಾಂಗದವರು ಒಂದೇ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ನಮ್ಮ ಹತ್ರ ಇರಬೇಕು. ಆ ಸಹೋದರ ಭಾವನೆಯನ್ನು ಬೆಳೆಸ್ಕೋಬೇಕು ಅನ್ನೋದು ಈ 5ನೇ ಕರ್ತವ್ಯವಾಗಿದೆ. ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡೋದು. ನಮ್ಮ ಸಂಸ್ಕೃತಿ ಇರುತ್ತಲ್ಲ, ಕೆಲವೊಂದಿಷ್ಟು ಧರ್ಮದವ್ರದ್ದು ಕೆಲವೊಂದಿಷ್ಟು ಸಂಸ್ಕೃತಿ ಇರುತ್ತೆ. ಆ ಎಲ್ಲ ಸಂಸ್ಕೃತಿಗಳ ಪರಂಪರೆಗಳನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳು ಅಂತಂದರೆ, ಫಾರ್ ಎಕ್ಸಾಂಪಲ್, ಈ ಹಿಂದೆ ನಾವು ಪಾಠಗಳಲ್ಲಿ ಓದಿದ್ವಿ. ಈ ತಾಜ್ ಮಹಲ್ ಆಗಿರಬಹುದು, ನಮ್ಮ ಕರ್ನಾಟಕದಲ್ಲಿ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಈ ಥರ ಎಲ್ಲ ಐತಿಹಾಸಿಕ ಸ್ಮಾರಕಗಳು ಇರ್ತಾವಲ್ಲ, ಅಂಥವೆಲ್ಲನ ರಕ್ಷಣೆ ಮಾಡಬೇಕು. ಎದಕ್ಕೆ ರಕ್ಷಣೆ ಮಾಡಬೇಕು ಅಂತಂದರೆ, ಈ ಮುಂದಿನ ಪೀಳಿಗೆಯವರು ಆ ಒಂದು ಐತಿಹಾಸಿಕ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಸ್ಥಳದ ಮಹಿಮೆ, ಆಮೇಲೆ ಅಲ್ಲಿ ರಾಜರು ಯಾವ ರೀತಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲನೂ ತಿಳ್ಕೊಂಡು ಅವ್ರ ಮನಸ್ಸಲ್ಲಿ ಆ ಒಂದು ಸ್ಥಳದ ಬಗ್ಗೆ ಅಭಿಮಾನವನ್ನು ಬೆಳೆಸೋದು, ಆಮೇಲೆ ನಮ್ಮ ಭಾರತದ ದೇಶದ ಮೇಲೆ ಅಭಿಮಾನವನ್ನು ಬೆಳೆಸೋದು ಇದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಇವುಗಳನ್ನು ರಕ್ಷಣೆ ಮಾಡಬೇಕು. ನೆಕ್ಸ್ಟು, ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. ಒಂದು ನಿಮಿಷ. ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ಅಂತಂದರೆ ಈ ಅರಣ್ಯ ಸಂರಕ್ಷಣೆ ಮಾಡೋದು, ಆಮೇಲೆ ಅರಣ್ಯವನ್ನು ಬೆಳೆಸೋದು, ಈ ರೀತಿಯಾದ ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಬೇಕು. ಕಾಡನ್ನು ನಾಶ ಮಾಡಬಾರ್ದು. ಕಾಡುಗಳನ್ನು ನಾಶ ಮಾಡೋದ್ರಿಂದ ನಾವು ಏನೇನೆಲ್ಲ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಈ ರೀತಿಯಾದ ಕಾರ್ಯಗಳನ್ನು ಮಾಡಬಾರ್ದು. ಆ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋದು 7ನೇ ಕರ್ತವ್ಯವಾಗುತ್ತೆ ನೋಡಿ. 8ನೇಯದು, ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸೋದು. ಈ ಹಿಂದೆ ಏನು ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ಆವಿಷ್ಕಾರಗಳನ್ನು ಮಾಡಿರ್ತಾರಲ್ಲ, ಅಂಥವನ್ನೆಲ್ಲ ನಾವು ಅವಕ್ಕೆ ಗೌರವ ಕೊಟ್ಟು ಅಂತಹ ವೈಚಾರಿಕತೆಯನ್ನು ಬೆಳೆಸಬೇಕು ಅನ್ನೋದು ಇದರ ಅರ್ಥ ಆಗುತ್ತೆ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಹಾಗೂ ಹಿಂಸೆಯನ್ನು ತ್ಯಜಿಸುವುದು. ಸಾರ್ವಜನಿಕ ಆಸ್ತಿ ಅಂದರೆ ಬೀದಿ ದೀಪಗಳಾಗಿರಬಹುದು, ಈ ಬೀದಿ ಬದಿ ಏನು ನಳಗಳಿರ್ತಾವಲ್ಲ ಅವು ಆಗಿರಬಹುದು. ಆಮೇಲೆ ಈ ಹಿಂಸೆಯನ್ನು ತ್ಯಜಿಸುವುದು ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಈ ಅಸ್ಪೃಶ್ಯರಿಗೆ ಏನು ಹಿಂಸೆ ಕೊಡ್ತೀವಲ್ಲ ಅಂಥವೆಲ್ಲ ತ್ಯಜಿಸಬೇಕು ಅನ್ನೋದು ಈ 9ನೇ ಕರ್ತವ್ಯವಾಗುತ್ತೆ.
ವೈಯಕ್ತಿಕ ಹಾಗೂ ಸಾಮೂಹಿಕವಾಗಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆ ಪಡೆದು ದೇಶದ ಪ್ರಗತಿಗೆ ಶ್ರಮಿಸುವುದು. ವೈಯಕ್ತಿಕ ಆಗಿರ್ಬೋದು, ಸಾಮೂಹಿಕ ಆಗಿರ್ಬೋದು, ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡಿ ಅದರಲ್ಲಿ ಪ್ರವೀಣತೆ ಅಂದರೆ ಅದರಲ್ಲಿ ಉತ್ತಮವಾದ ಜ್ಞಾನವನ್ನು ಪಡೆದು ಈ ದೇಶಕ್ಕೆ ಪ್ರಗತಿಗೆ ಶ್ರಮಿಸಿ ದೇಶಕ್ಕೆ ಒಂದು ಹೆಸರನ್ನು ತಂದುಕೊಡೋದು ಇದರ ಅರ್ಥ ಆಗುತ್ತೆ ನೋಡಿ. ಎಕ್ಸಾಂಪಲ್, ಸ್ಪೋರ್ಟ್ಸಲ್ಲಿ ಕೆಲವೊಂದಿಷ್ಟು ಸಾಧನೆ ಮಾಡ್ತಾರಲ್ಲ, ಅದು ಆಗುತ್ತೆ ನೋಡಿ ಎಕ್ಸಾಂಪಲ್. ಅದು ಒಲಿಂಪಿಕಲ್ಲೆಲ್ಲ ಹೋಗಿ ನಮ್ಮ ಭಾರತದ ಕೀರ್ತಿ ಪತಾಕೆನಲ್ಲಿ ಹಾರಿಸ್ತಾರಲ್ಲ, ಅಂಥದ್ದಾಗುತ್ತೆ. ಆಮೇಲೆ ಕೆಲವೊಬ್ಬರು ಮೌಂಟ್ ಎವರೆಸ್ಟ್ ಏರ್ತಾರೆ. ಈ ತರಹದ ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡಿ ದೇಶದ ಪ್ರಗತಿಗೆ ಶ್ರಮಿಸೋದು ಇದು 10ನೇ ಕರ್ತವ್ಯವಾಗುತ್ತೆ. ನೆಕ್ಸ್ಟು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಹೆತ್ತವರು ಅಥವಾ ಪೋಷಕರು ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಡುವುದು. ಇದು ಎಷ್ಟನೇ ವಿಧಿ ಹೇಳುತ್ತೆ ಅಂತಂದರೆ 51 ಎನಲ್ಲಿ ಕೆ ವಿಧಿ ಹೇಳುತ್ತೆ ನೋಡಿ. ಇದು ಕೇಳಿದ್ರು, ಇದು ಎಷ್ಟನೇ ಕರ್ತವ್ಯ ಅಂತ. ಇದು 51 ಎನಲ್ಲಿ ಕೆ ವಿಧಿ ನೋಡ್ರಿ. ಇದು ಈ 6ರಿಂದ 14 ವರ್ಷದ ಮಕ್ಕಳಿಗೆ ಹೆತ್ತವರು ಅಥವಾ ಪೋಷಕರು ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಡುವುದು ಇದು 11ನೇ ಕರ್ತವ್ಯವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಕ್ಷಿಪ್ತವಾಗಿ. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ದೇಶದ ರಕ್ಷಣೆಯನ್ನು ಮಾಡುವುದು, ಆಮೇಲೆ ನಾವೆಲ್ಲ ಭಾರತೀಯರು ಅನ್ನೋ ಭಾವನೆಯನ್ನು ಬೆಳೆಸಿ ಎಲ್ಲರೂ ಭಾವೈಕ್ಯತೆಯಿಂದ ಸಹೋದರತ್ವ ಭಾವನೆಯಿಂದ ಇರೋದು, ಆಮೇಲೆ ಇದು ಪರಿಸರವನ್ನು ರಕ್ಷಣೆ ಮಾಡೋದು. ಒಂದಿಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಪ್ರಜೆಯು ತನ್ನ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸದಿದ್ದರೆ ಸರ್ಕಾರವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈ ಪ್ರಜೆಗಳು ಇಂಥ ಮೂಲಭೂತ ಕರ್ತವ್ಯಗಳು ನಿರ್ವಹಣೆ ಮಾಡಿಲ್ಲ ಅಥವಾ ಆಚರಣೆ ಮಾಡಿಲ್ಲ ಅಂತೇಳಿ ಸರ್ಕಾರ ಪ್ರಶ್ನೆ ಮಾಡೋ ಹಾಗಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಆದರೂ ದೇಶದ ಎಲ್ಲ ಪ್ರಜೆಗಳು ಸ್ವಯಂ ಸ್ಫೂರ್ತಿಯಿಂದ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಮಾಡಬೇಕು, ಅದು ಬಲವಂತವಾಗಿ ಮಾಡೋ ಹಾಗಿಲ್ಲ ಸರ್ಕಾರ. ಓಕೆ, ನೆಕ್ಸ್ಟು ಕ್ವಶನ್ ಆನ್ಸರ್ ಬಂದಿದ್ದಾವೆ. ಕ್ವಶನ್ ಆನ್ಸರನ್ನು ನೋಡೋಣ. ಹಕ್ಕು ಎಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳಿದ್ದಾರೆ. ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ. ನಾಗರಿಕರಿಗೆ ಇರಬೇಕಾದ ಅಧಿಕಾರ ನೋಡಿ. ಅವು ಸ್ವಾಭಾವಿಕ ಅಧಿಕಾರ ಆಗಿರಬಹುದು ಅಥವಾ ಶಾಸನಾತ್ಮಕ ಅಧಿಕಾರ ಆಗಿರಬಹುದು. ನ್ಯಾಯಸಮ್ಮತ ಹಕ್ಕು ಅಥವಾ ಸ್ವಾಭಾವಿಕ ಹಕ್ಕು ಯಾವುದಾನೋ ಆಗಿರ್ಬೋದು, ಅವನ್ನು ನಾವು ಹಕ್ಕು ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳು ಎಷ್ಟಿವೆ ಅಂತಂದರೆ ಮೂಲಭೂತ ಹಕ್ಕುಗಳು 6 ಇವೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತಂದರೆ 1986ರಲ್ಲಿ ಇದು ಜಾರಿಗೆ ಬರುತ್ತೆ. ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಡ್ಯಾಶ್ ಹಕ್ಕು ನೀಡಲಾಗಿದೆ. ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಹಕ್ಕನ್ನು ನೀಡಲು ಸಂವಿಧಾನದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ನೀಡಲಾಗಿದೆ ನೋಡಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ನೀಡಲಾಗಿದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ನೀಡಲಾಗಿದೆ. ಓಕೆ, ಇವಿಷ್ಟು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ಸ್ ಇದ್ದಾವೆ. ಇವುಗಳ ಬಗ್ಗೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟು ಈ ರಾಷ್ಟ್ರೀಯ ಭಾವೈಕ್ಯತೆ ಆಮೇಲೆ ರಾಷ್ಟ್ರೀಯ ಚಿಹ್ನೆಗಳು ಈ ಥರ ನೆಕ್ಸ್ಟ್ ಕ್ಲಾಸ್ ಬರ್ತವೆ. ಅವುಗಳು ಇನ್ನೊಂದು ಕ್ಲಾಸಲ್ಲಿ ನೋಡೋಣ. ಆಲ್ರೆಡಿ 40 ನಿಮಿಷ ಆಗಿಬಿಡ್ತು. ಓಕೆ, ಕ್ಲಾಸ್ ಲೆಂದಿ ಆದರೆ ಕಷ್ಟ ಆಗುತ್ತೆ. ಸೊ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಅವರು ದಯವಿಟ್ಟು ಒಂದು ಲೈಕನ್ನು ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳ್ರಿ.
ಹಾಗೂ ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳ್ರಿ. ಥ್ಯಾಂಕ್ ಯು.